ನಮಸ್ಕಾರ ನೆಲಬಂದವರೇ, ನಾನು ದರ್ಖಾಸ್ತ್ ಬೋರ್ಡಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೆ. ಯಾವುದೇ ಜಮೀನು ಮಂಜೂರಾತಿ ಆದ ನಂತರ ಸಂಬಂಧಪಟ್ಟಂಥ ಕಡತ ಭೂಮಾಪನ ಇಲಾಖೆಗೆ ಹೋಗುತ್ತೆ. ಅಲ್ಲಿ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಯಾರು ಮಾಡಿ ಹೊಸ ಸರ್ವೆ ನಂಬರ್ ನೀಡ್ತಾರೆ. ಇದಕ್ಕೆ ದರ್ಖಾಸ್ತ್ ಬೋರ್ಡಿ ಅಂತ ಹೇಳ್ತಾರೆ. ಅನಿವಾರ್ಯ ಕಾರಣಗಳಿಂದ ಸಾಕಷ್ಟು ಪೋಡಿ ಕಡತಗಳ ವಿಲೇವಾರಿ ವಿಳಂಬ ಆಯಿತು. ಇದರಿಂದಾಗಿ ಸರ್ಕಾರಕ್ಕೆ ತುಂಬ ತೊಂದರೆ ಆಯಿತು ಹಾಗೂ ಸಾರ್ವಜನಿಕರು ಮಹಾ ತೊಂದರೆ ಆಯಿತು. ಇದನ್ನು ಗಂಭೀರವಾಗಿ ಪರಿಶೀಲಿಸಿದ ಸರ್ಕಾರ ವಿಶೇಷ ಆಂದೋಲನದ ಮೂಲಕ ಕಡತವನ್ನು ವಿಲೇವಾರಿ ಮಾಡಲಿಕ್ಕೆ ಸಂಬಂಧಪಟ್ಟ ಭೂಮಾಪನ ಇಲಾಖೆಯ ಮುಖ್ಯಸ್ಥರಿಗೆ ನಿರ್ದೇಶನ ನೀಡುತ್ತೆ. ಭೂಮಾಪನ ಇಲಾಖೆಯ ಆಯುಕ್ತರು ಸಂಬಂಧಪಟ್ಟಂಥ ಸುತ್ತೋಲೆ ಮೂಲಕ ನಮೂನೆ 1ರಿಂದ 10 ಭರ್ತಿ ಮಾಡಿ ಕೆಲಸವನ್ನು ಪೂರೈಸುವಂತೆ ಸುತ್ತೋಲೆ ಮಾಡ್ತಾರೆ. ಇದಕ್ಕೆ ಪೂರ್ವಕವಾಗಿ 1ರಿಂದ 5 ನಮೂನೆಯನ್ನು ತಹಸೀಲ್ದಾರ್ ಅವರು ಭರ್ತಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಮೂನೆ 6ರಿಂದ 10 ಬಗ್ಗೆ ಭರ್ತಿ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ನಾನು ನಮೂನೆ 6ಅನ್ನು ಹೇಗೆ ಭರ್ತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಮೂನೆ 7 ಮತ್ತು 8ಅನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಯಥಾ ಪ್ರಕಾರ ಗ್ರಾಮದ ಹೆಸರನ್ನು ಬರೀಬೇಕಾಗ್ತದೆ. ಕ್ರಮ ಸಂಖ್ಯೆ ಅಂದರೆ ಒಟ್ಟು ಎಷ್ಟು ಬ್ಲಾಕ್ಗಳು ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ನೀಡಬೇಕಾಗ್ತದೆ. ಬ್ಲಾಕ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗ್ತದೆ. ಒತ್ತುವರಿ ತರಹೆ ಅಂತಂತಂದರೆ ಇದು ಇಲ್ಲಿ ಖಾಸಗಿ ವ್ಯಕ್ತಿಗಳು ಮಾಡಿದಾಗ ಅಥವಾ ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಇಲ್ಲಿ ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ದಾಖಲಿಸಬೇಕು. ಒತ್ತುವರಿದಾರರ ಹೆಸರನ್ನು ಇಲ್ಲಿ ದಾಖಲಿಸಬೇಕು. ಒತ್ತುವರಿ ಇರ್ತಕ್ಕಂಥ ವಿಸ್ತೀರ್ಣ ಇದ್ದರೆ ವಿಸ್ತೀರ್ಣ ದಾಖಲಿಸಬೇಕು. ಅಥವಾ ಖಾಲಿ ಇದ್ದರೆ ಯಾವುದು ಒತ್ತುವರಿ ಇದೆ ಇಲ್ಲಿ ಖಾಲಿ ವಿಸ್ತೀರ್ಣ ದಾಖಲಿಸಬೇಕಾಗ್ತದೆ. ಒತ್ತುವರಿ ಸರೀಪ ಅಂತಂತಂದರೆ ಇಲ್ಲಿ ಖುಷ್ಕಿ ಜಮೀನಾಗಿದೆಯಾ ಅಥವಾ ಸಾರ್ವಜನಿಕ ರಸ್ತೆ ಇನ್ಯಾವುದೋ ಪ್ರಕರಣಕ್ಕೆ ಉಪಯೋಗಿಸಲಾಗಿದೆ ಅನ್ನತಕ್ಕಂಥ ಬಗ್ಗೆ ಮಾಹಿತಿ ಬರೆಸಬೇಕಾಗಿದೆ. ಅತಿಕ್ರಮಣ ಹೊಂದಿರುವ ದಾಖಲೆಗಳು ಇಲ್ಲಿ ಯಾವುದಾದ್ರೂ ಸಂಬಂಧಪಟ್ಟಂಥ ಒತ್ತುವರಿದಾರರು ಯಾವುದಾದ್ರೂ ದಾಖಲೆಗಳನ್ನು ಹೊಂದಿದ್ರೆ ಸಂಬಂಧಪಟ್ಟ ದಾಖಲೆಗಳ ಬಗ್ಗೆ ಇಲ್ಲಿ ವಿವರಣೆಯನ್ನು ದಾಖಲಿಸಬೇಕಾಗ್ತದೆ. ಶರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ದೊರೆತಕ್ಕಂಥ ಮಾಹಿತಿಯನ್ನು ಅನುಸರಿಸಿ ಶರವನ್ನು ಬರೀಬೇಕಾಗ್ತದೆ. ಇನ್ನು ನಮೂನೆ 8ಗೆ ಸಂಬಂಧಪಟ್ಟಂತೆ ಯಥಾ ಪ್ರಕಾರ ಗ್ರಾಮದ ಹೆಸರು ಬರೀಬೇಕು. ಕ್ರಮ ಸಂಖ್ಯೆ ಒಟ್ಟು ಹೆಸರು ಕ್ರಮಗಳು ಅದನ್ನು ಬರೀಬೇಕಾಗ್ತದೆ. ಫಾರಂ ನಂಬರ್ ಅಂದರೆ ಅರ್ಜಿದಾರರು ನಮೂನೆ 53ರಲ್ಲಿ ಹಾಕಿದಾರೋ 50ರಲ್ಲಿ ಹಾಕಿದಾರೋ 94C ಹಾಕಿರೋದನ್ನು ಬರಬೇಕು. ಫಾರಂನಂತೆ ಹೆಸರು ಅಂದರೆ ಅರ್ಜಿ ಸಲ್ಲಿಸಿರತಕ್ಕಂಥ ಸಂದರ್ಭದಲ್ಲಿ ಯಾವ ನಮೂನೆಯಲ್ಲಿ ಸಲ್ಲಿಸಿದ್ದಾರೋ ಅದರಲ್ಲಿ ಏನು ಹೆಸರಿರುತ್ತೋ ಅದರ ಹೆಸರು ಬರೀಬೇಕಾಗ್ತದೆ. ಎಷ್ಟು ಮಂಜೂರಿ ವಿಸ್ತೀರ್ಣ ಆಗಿತ್ತು ಅನ್ನೋದ್ರ ಬಗ್ಗೆ ದಾಖಲೆ ನೀಡಿರಬೇಕಾಗ್ತದೆ. ಅಳತೆಗೆ ಪೂರ್ವವಾಗಿ ಇವರಿಗೆ ನೋಟಿಸ್ ನೀಡಲಾಗಿದೆಯೇ ಅಂದರೆ ಇವರು ಅನ್ನೋದ್ರ ಬಗ್ಗೆ ಇಲ್ಲಿ ದಾಖಲಿಸಬೇಕಾಗ್ತದೆ. ಅಳತೆ ವೇಳೆಯಲ್ಲಿ ನೋಟಿಸ್ ಪಡೆದು ಸಂಬಂಧಪಟ್ಟಂಥ ಮಂಜೂರಿದಾರರು ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ದಾಖಲಿಸಬೇಕಾಗ್ತದೆ. ಹಾಗೂ ಸ್ಥಳದಲ್ಲಿ ದೊರೆತ ಮಾಹಿತಿಯಂತೆ ಶರನ್ನು ಸಹ ಬರಬೇಕಾಗ್ತದೆ. ನಾಳಿನ ಸಂಚಿಕೆಯಲ್ಲಿ ನಮೂನೆ 9ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.